ಇನ್ನು ಜೈಲಿನಲ್ಲಿ ಶಕ್ತಿ ದೇವಿಯ ಮೊರೆ ಹೋಗಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್. ಜೈಲಿನಲ್ಲಿ ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದ್ತಿದ್ದಾರಂತೆ. ತಾಯಿ ಚಾಮುಂಡಿಯ ಆರಾಧನೆಯನ್ನ ಮಾಡ್ತಿದ್ದಾರಂತೆ. ಬಿಡುವಿನ ವೇಳೆ ಹೆಚ್ಚು ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದ್ತಾ ಇದ್ದಾರೆ ನಟ. ಆದರೆ ಇತ್ತೀಚೆಗೆ ಬೆಳಗ್ಗೆ ಸಂಜೆ ವಾಕಿಂಗ್ಗೆ ಬಂದಾಗ ದರ್ಶನ್ ಆರಾಧನೆಯನ್ನ ಮಾಡ್ತಿದ್ದಾರೆ. ತಾಯಿ ಚಾಮುಂಡಿ ಫೋಟೋ ಇದೆಯಂತೆ. ಆ ಫೋಟೋಗೆ ನಮಸ್ಕರಿಸಿ ಅಲ್ಲೇ ಕೂತ್ಕೊಂಡು ಒಂದು 5-10 ನಿಮಿಷ ಧ್ಯಾನ ಮಾಡ್ತಿದ್ದಾರಂತೆ. ಆ ಬಳಿಕ ಫೋಟೋ ಬಳಿ ಇರುವಂತಹ ಕುಂಕುಮವನ್ನ ಇಟ್ಕೊಳ್ಳುವಂತಹ ಪದ್ಧತಿಯನ್ನ ರೂಢಿಸಿಕೊಂಡಿದ್ದಾರಂತೆ ನಟ ದರ್ಶನ್. ಪತ್ನಿ ಕೊಟ್ಟಂತಹ ಕಾಮಾಖ್ಯ ದೇವಸ್ಥಾನದ ಕುಂಕುಮವನ್ನ ಇಟ್ಕೊಳ್ತಿದ್ದಾರೆ ಅನ್ನುವಂತ ಮಾಹಿತಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಒಂದ್ ಕಡೆಗೆ ಟ್ರಯಲ್ಗೆ ಡೇಟ್ ಫಿಕ್ಸ್ ಆಗಬೇಕು, ಜಾಮೀನಿನ ಬಗ್ಗೆ ಸದ್ಯಕ್ಕಂತೂ ನಿರೀಕ್ಷೆ ಇಲ್ಲ, ಜೈಲಿನಲ್ಲೇ ಇರಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ. ಈ ಸಂದರ್ಭದಲ್ಲಿ ಒಂದು ಕಡೆ ಆಧ್ಯಾತ್ಮಿಕದತ್ತ ಒಲವು, ಮತ್ತೊಂದು ಕಡೆ ತಾಯಿ ಚಾಮುಂಡಿಯ ಆರಾಧನೆ. ಏನ್ ಸಿಗ್ತಾ ಇದೆ ಡೀಟೇಲ್ಸ್ ಜೈಲಿನೊಳಗಿಂದ? ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನಿಂದ 2ನೇ ಬಾರಿ ನಟ ದರ್ಶನ್ಗೆ ಜಾಮೀನು ರಿಜೆಕ್ಟ್ ಆದಂತ ನಂತರದಲ್ಲಿ ನಟ ದರ್ಶನ್ ಇತ್ತೀಚೆಗೆ ಜೈಲಿನ ಪರಿಸರಕ್ಕೆ ಹೊಂದ್ಕೊಳ್ತಿರುವಂತದ್ದು 2ನೇ ಬಾರಿ ರಿಜೆಕ್ಟ್ ಆಗಿ ಜೈಲಿಗೆ ಹೋದಂತ ಆರಂಭಿಕ ದಿನಗಳಲ್ಲಿ ನಟ ದರ್ಶನ್ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿದ್ರು. ಅದರಲ್ಲೂ ಕೂಡ ಹಾಸಿಗೆ ದೀಮ್ಗಾಗಿ ಕೋರ್ಟ್ನ ಮೊರೆ ಹೋಗುವಂತ ಕೆಲಸವನ್ನು ಕೂಡ ನಟ ದರ್ಶನ್ ಮಾಡಿದ್ರು. ಆದ್ರೆ ಇತ್ತೀಚೆಗೆ ನಟ ದರ್ಶನ್ಗೆ ಬೆಳಿಗ್ಗೆ ಮತ್ತು ಸಂಜೆ ಜೈಲಿನ ಬ್ಯಾರಕ್ ನಲ್ಲಿ ಬೆಳಿಗ್ಗೆ ಮತ್ತೆ ಸಂಜೆ 2 ಬಾರಿ ವಾಕಿಂಗ್ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಹೀಗಾಗಿ ಜೈಲಿನ ಬ್ಯಾರಕ್ ನ ಒಳಗಡೆ ಇರುವಂತಹ ಜಾಗ ಏನಿದೆ ಅಂದ್ರೆ ವಾಕಿಂಗ್ ಮಾಡುವಂತ ಸ್ಥಳ, ಅಲ್ಲಿ ಚಾಮುಂಡಿ ದೇವಿಯ ಫೋಟೋವನ್ನ ಮೊದಲಿಂದನೂ ಇದೆ, ಅದಕ್ಕೆ ನಮಸ್ಕರಿಸುವಂತ ಕೆಲಸವನ್ನ ನಟ ದರ್ಶನ್ ಮಾಡ್ತಿದ್ರು. ಜೊತೆಗೆ ಚಾಮುಂಡಿ ದೇವಿಯ ಆರಾಧನೆಯನ್ನ ಮಾಡುವಂತದ್ದು, ಹೆಚ್ಚಿನಾಗಿ ಜೈಲಿನ ಬ್ಯಾರಕ್ ನ ಒಳಗಡೆ ದೇವರ ಪುಸ್ತಕಗಳನ್ನ ಓದುವಂತದ್ದು, ಚಾಮುಂಡಿ ದೇವಿಯ ಸ್ತೋತ್ರಗಳನ್ನ ಪಠನೆ ಮಾಡುವಂತ ಕೆಲಸವನ್ನ ದರ್ಶನ್ ಮಾಡ್ತಿದ್ದಾರೆ ಅನ್ನೋದು ಜೈಲಿನ ಮೂಲಗಳಿಂದ ಬರ್ತಿರುವಂತಹ ಮಾಹಿತಿ. ಜೊತೆಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಕಾಮಾಖ್ಯ ದೇವಸ್ಥಾನದಿಂದ ತಂದಂತಹ ಫೋಟೋ ಹಾಗೂ ಕುಂಕುಮವನ್ನ ನಟ ದರ್ಶನ್ ಅವರಿಗೆ ಕೊಟ್ಟಿದ್ದಾರೆ. ಅದನ್ನ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ಜೈಲಿನ ಬ್ಯಾರಕ್ ನ ಬಳಿ ವಾಕಿಂಗ್ ಬಂದಂತ ಸಂದರ್ಭದಲ್ಲಿ ನಟ ದರ್ಶನ್ ಒಂದ್ ಕಡೆ ಚಾಮುಂಡಿ ದೇವಿ ಅವರಿಗೆ ನಮಸ್ಕಾರ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಅಲ್ಲಿ ದೇವರ ಫೋಟೋ ಮುಂದೆ ಕೂತ್ಕೊಂಡು ಕೆಲವೊಂದಷ್ಟು ಕಾಲ, ಸುಮಾರು 5-10 ನಿಮಿಷಗಳ ಕಾಲ ದೇವರ ಮುಂದೆ ಕೂತ್ಕೊಂಡು ಧ್ಯಾನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ನಂತರದಲ್ಲಿ ಅಲ್ಲಿರುವಂತಹ ಕುಂಕುಮವನ್ನು ಇಟ್ಕೊಳ್ತಾರೆ. ಜೊತೆಗೆ ಜೈಲಿನ ಸಿಬ್ಬಂದಿಗಳ ಜೊತೆಯಲ್ಲಿ ಬೆರೀತಿದ್ದಾರೆ, ಅಂದ್ರೆ ನಾರ್ಮಲ್ ಆಗಿದ್ದಾರೆ ದರ್ಶನ್ ಅನ್ನೋ ಮಾಹಿತಿ ಸದ್ಯಕ್ಕೆ ಬರ್ತಿರುವಂತದ್ದು. ಆದ್ರೆ ಬೇಲ್ ರಿಜೆಕ್ಟ್ ಆಗಿ ಜೈಲಿಗೆ ಹೋದಂತ ಆರಂಭಿಕ ದಿನಗಳಲ್ಲಿ ಸಹಚರ ಜೊತೆಲಿ ಎಗರಾಡ್ತಿದ್ರು, ಅಂದ್ರೆ ಅವ್ರ ಜೊತೆ ಕೂಡ ಕೋಪವನ್ನು ಮಾಡ್ಕೊಂಡಿರ್ತಾರೆ. ಜೊತೆಗೆ ಜೈಲಿನ ಸಿಬ್ಬಂದಿ ಜೊತೆ ಕೂಡ ಮಾತಾಡಿದ್ರು. ಸ್ವತಃ ದರ್ಶನ್ ನ್ಯಾಯಾಧೀಶ ಮುಂದೆ ಅಳಲನ್ನ ತೋಡ್ಕೊಂಡಿರ್ತಾರೆ. ನನ್ಗೆ ಆಗ್ತಿಲ್ಲ, ಫಂಗಸ್ ಆಗ್ತಿದೆ, ಬೆಳಕನೆ ನೋಡಿ ತುಂಬಾನೇ ದಿನ ಆಯ್ತು, ವಿಷ ಕೊಟ್ಬಿಡಿ ಅಂತ ಹೇಳಿ ಸ್ವತಃ ನ್ಯಾಯಾಧೀಶನ ಕೇಳುವಂತ ಕೆಲಸವನ್ನ ದರ್ಶನ್ ಮಾಡಿರ್ತಾರೆ. ಆದ್ರೆ ಕಳೆದ 1 ವಾರದಿಂದ ದರ್ಶನ್ ಅವರ ನಡವಳಿಕೆಯಲ್ಲಿ ಬದಲಾಗಿದೆ. ನಟ ದರ್ಶನ್ ಬೇರೆ ಕೈದಿಗಳೇನಿದ್ದಾರೆ, ವಿಚಾರಣಾಧೀನ ಕೈದಿಗಳು, ಅವರಂತಾನೆ ವರ್ತನೆಯನ್ನ ತೋರ್ತಿದ್ದಾರೆ ಅನ್ನೋ ಮಾತುಗಳು ಸದ್ಯ ಜೈಲಿನ ಮೂಲಗಳಿಂದ ಬರ್ತಿರುವಂತದ್ದು. ವಿದ್ಯಶ್ರೀ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಮೊನ್ನೆಯಷ್ಟೇ ಚಾರ್ಜ್ ಫ್ರೇಮ್ ಆಗಿದೆ. ಚಾರ್ಜ್ ಫ್ರೇಮ್ ಆದಂತಹ ನಂತರದಲ್ಲಿ ನಾಳೆ ನವೆಂಬರ್ 10ನೇ ತಾರೀಕು ನಾಳೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಯಲ್ನ ದಿನಾಂಕವನ್ನ ಕೋರ್ಟ್ ನಿಗದಿ ಮಾಡುತ್ತೆ. ಟ್ರಯಲ್ ದಿನಾಂಕ ನಿಗದಿ ಆಗ್ತಾ ಇದ್ದ ಹಾಗೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ, ಅಸಲಿ ವಿಚಾರಣೆ ಆವತ್ತಿನಿಂದ ಆರಂಭ ಆಗುತ್ತೆ. ನಾಳೆ ದಿನಾಂಕ ಫಿಕ್ಸ್ ಆಗುವಂತಹ ಫಿಕ್ಸ್ ಮಾಡುವಂತಹ ಕೆಲಸವನ್ನ ನ್ಯಾಯಾಧೀಶರು ಮಾಡಲಿದ್ದಾರೆ. ಇದರ ಮಧ್ಯೆ ನಟ ದರ್ಶನ್ ಕಳೆದ 1 ವಾರದಿಂದ ಮೊದಲೇ ಆರಂಭದಲ್ಲೇ ಮಾಹಿತಿ ಇತ್ತು, ಆಧ್ಯಾತ್ಮಕದ ಪುಸ್ತಕಗಳನ್ನ ಹೆಚ್ಚಾಗಿ ಓದ್ತಿದ್ದಾರೆ ಅಂತ ಹೇಳಿ. ಈಗ ಕಳೆದ 1 ವಾರದಿಂದ ಈ ಪುಸ್ತಕಗಳನ್ನ ಓದುವಂತಹ ಹವ್ಯಾಸವನ್ನ ಹೆಚ್ಚಾಗಿ ರೂಢಿಸಿಕೊಂಡಿದ್ದಾರಂತೆ ನಟ ದರ್ಶನ್. ಜೊತೆಗೆ ವಾಕಿಂಗ್ಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ತಾಯಿ ಚಾಮುಂಡಿಯ ಫೋಟೋ ಕೆಳಗೆ ಕೂತು ಒಂದಿಷ್ಟು ಹೊತ್ತು ಧ್ಯಾನ ಮಾಡುವುದನ್ನ ರೂಢಿಸಿಕೊಂಡಿದ್ದಾರಂತೆ. ಅಂದ್ರೆ ನಟ ದರ್ಶನ್ ಅವ್ರಿಗೂ ಅರ್ಥ ಆಗಿದೆ, ಇದಿಷ್ಟು ಈಸಿ ಇಲ್ಲ ಈ ಹೋರಾಟ, ಕಾನೂನಾತ್ಮಕ ಹೋರಾಟ. ಯಾಕಂದ್ರೆ ಅವ್ರ ವಿರುದ್ಧ ಬಂದಿರುವಂತಹ ಆರೋಪ ಅದು ಕೊಲೆ ಪ್ರಕರಣದ ಆರೋಪ, ಕೊಲೆ ಕೇಸ್ ಅವ್ರ ಮೇಲಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಯಲ್ ಆಗಲೇಬೇಕು. ಸುಪ್ರೀಂ ಕೋರ್ಟೇ ಬೇಲನ್ನ ರಿಜೆಕ್ಟ್ ಮಾಡಿ ಪರಪ್ಪನ ಅಗ್ರಹಾರಕ್ಕೆ ವಾಪಸ್ ಕಳುಹಿಸಿರೋದು. ಹೀಗಾಗಿ ಅದನ್ನ ಬಹುಶಃ ಆಕ್ಸೆಪ್ಟ್ ಮಾಡಿಕೊಂಡು ಮುಂದೇನು ಶಾಂತ ರೀತಿಯಿಂದ ಎಲ್ಲವನ್ನ ಎದುರಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ದರ್ಶನ್ ಪ್ರಯತ್ನ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.